ನಾವು ಇದಕ್ಕಿಂತ ಹೆಚ್ಚಾಗಿ ಸಂವಾದ ಕಾನೂನು ಬಗ್ಗೆ ವಿಶೇಷ ಲಕ್ಷ್ಯ ಹಾಕಬೇಕು. ಅಧ್ಯಕ್ಷರೇ, ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ 1 ಮಿನಿಟ್ ಡಿಸಿಸಿ ಬ್ಯಾಂಕಿನಾಗ ಸಬ್ಜೆಕ್ಟ್ ಮಾತಾಡಿ. ಸೌಹಾರ್ದ ಸಬ್ಜೆಕ್ಟ್ ಅವ್ರಿಗೆ ತಪ್ಪೇ ನೀವು ಮಾತಾಡ್ತಾರೆ. ಅಧ್ಯಕ್ಷ 1 ಮಿನಿಟ್ ಡಿಸಿಸಿ ಬ್ಯಾಂಕ್ ತನಿಖೆ ಮಾಡ್ರಿ. ಅಧ್ಯಕ್ಷ ನಿಮ್ಮ ನಾನೇನ್ ಮಾಡಿದೆ ಚರ್ಚೆ ಮಾಡಿ ಸೌಹಾರ್ದ ಮಾಡ್ರಿ. ಅಧ್ಯಕ್ಷ ಸವರ್ದಲ್ಲ ಅಷ್ಟೇ ಸದಸ್ಯರು ಹೇಳಿ ಪ್ರಸ್ತಾಪ ಮಾಡಿದ್ದಕ್ಕೆ ಮಾಡ್ತಾ ಇದ್ದೀನಿ. ನೀವು ಬಿಲ್ ನೋಡಿ ಮಾತಾಡಿ, ಅವರನ್ನು ನೋಡಿ ಯಾಕೆ ಮಾತಾಡ್ತೀರಿ? ಅಧ್ಯಕ್ಷ ಬಿಲ್ ಬಗ್ಗೆ ಆಯ್ತು ಕೂತ್ಕೊಳ್ಳಿ ಮಾತಾಡಿ. ಹೊಸಬ ಅಲ್ಲ, ಈಗ ಬಿಲ್ ಬಗ್ಗೆ ಬಿಲ್ ಅಲ್ಲಿ ಸರಿ ಉಂಟು ತಿದ್ದುಪಡಿ ಮಾಡ್ಬೇಕು ಹೇಳಿ ಮಾತಾಡ್ತಾರೆ. ಅಧ್ಯಕ್ಷ, ನಮಗೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತಂತಲ್ಲ ರಾಜ್ಯದಲ್ಲಿ ಸರ್ಕಾರಿ ಕ್ಷೇತ್ರಕ್ಕೆ ಸಂವಾದ ಕಾನೂನಿರ್ತಕ್ಕಂಥ ಪರಿಸ್ಥಿತಿಯಿಂದ ಕೋಆಪರೇಟಿವ್ ಕ್ಷೇತ್ರ ಏನಿದೆ, ಅದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇರ್ಬೋದು, ಅದು ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ನಾವು ಭಾಳ ಕಷ್ಟದಲ್ಲಿ ಹೋಗ್ತಾ ಇದ್ದೀವಿ. ಅಧ್ಯಕ್ಷ, ಅವ್ರು ಮಾತಾಡ್ತೀನಿ. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಸರ್ಕಾರ ಆದೇಶದಂತೆ 0% ಬಡ್ಡಿಯಲ್ಲಿ ಸಾಲ ಕೊಡಬೇಕು. ಅಲ್ಲ ಹೆಬ್ಬರವ್ರೆ, ಬಿಲ್ ಬಗ್ಗೆ ಮಾತಾಡಿ, ಮತ್ತೆ ನಾಳೆ ಕೊಡೋ ಅವಕಾಶ ಕೊಡುವ. ನಾಳೆಗೆ ಇದರ ಬಗ್ಗೆ ಏನಾದ್ರು ಇದೆಯಾ? ಮಾತಾಡಬೇಡಿ, ಅವ್ರ ವಿಷಯ ಮಾತಾಡಿ. ಅವ್ರ ವಿಷಯ ಅಲ್ಲ, ಯಾರು ಬಿಲ್ ಬಗ್ಗೆ ಮಾತ್ರ ಮಾತಾಡಿ. ಎನ್ಕ್ವೈರಿ ಮಾಡಿ ಏನಾದಕ್ಕೂ ಸ್ವಾಗತ ಮಾಡ್ತೀನಿ. ನಿಮ್ದು ಹೇಳ್ತಾ ಇಲ್ಲ, ಅಧ್ಯಕ್ಷತೆಯಲ್ಲೇ ಸಮಿತಿ ಮಾಡಿ ಇವತ್ತಿನ ಬ್ಯಾಂಕಿನಲ್ಲಿ ಒನ್ ಟೈಮ್ ಸೆಟಲ್ಮೆಂಟ್ ಇಲ್ಲ. ಮಾಹಿತಿ ಇದೆ ರೀ. ಈಗಿನ ನೀವ್ಯಾಕೆ ಅದನ್ನ ಇದು ಮಾಡಿದ್ರಿ? ಏನ್ ಗೊತ್ತಾ ಮಂತ್ರಿ ಅವ್ರು ಯಾಕೆ ಮಾತಾಡ್ತೀರಿ? ಮಂತ್ರಿ ಅವರೇ, ನಾ ಮಾಹಿತಿ ಏನಿದೆ ಅದನ್ನೇ ಹೇಳಕತ್ತೀನಿ ನಾನು. ಏನ್ ಗೊತ್ತಾ, ಈಗಿನವ್ರು ಪಡ್ರಿ ಅಪೇಕ್ಷೆದಾಗ ಏನ್ ಮಾಡಕತ್ತೀನಿ ಹೇಳಕತ್ತೀನಿ. ಕರ್ನಾಟಕ ವಿಧಾನಸಭೆಯ ನಾವು ಈಗಿಂದ ಯಾಕೆ ನೀವು ಮಾತಾಡ್ತೀರಿ? ಯಾಕೆ ಅವ್ರ ರಿಪ್ಲೈ ನೀವು ಕೊಡ್ತೀರಿ? ಅವ್ರು ಮಾತಾಡ್ತಾರೆ ಅಂತೇಳಿ ಬಿಲ್ ನಿಮ್ದು, ಅವ್ರು ಬೇವಿಷ ಮಂದಿ ಯಾಕೆ ಮಾತಾಡ್ತೀರಿ? ಈ ಸಬ್ಜೆಕ್ಟ್ ಮಾತ್ರ ಮಹಿಳಾ ಬಿಲ್ ಮುಂದೆ ತಗೊಂಡು ಹೋಗ್ತೇನೆ. ಬೇರೆ ಸಬ್ಜೆಕ್ಟ್ ಅಲ್ಲ, 2 ನಿಮಿಷ 1 ನಿಮಿಷ ಇದಕ್ಕೆ ಮಾತ್ರ ಸಿಂಪಲ್ ಆಗಿ ಮಾತಾಡಬೇಕು. ಸ್ವಲ್ಪ ತಿಳ್ಕೊಳ್ಳಿ ಅಧ್ಯಕ್ಷ, ಯಾವುದು ನಮ್ಮ ಸಹಕಾರಿ ಕ್ಷೇತ್ರದ ಬಾಧಕ ಏನಾಗತ್ತೆ? ಹೌದು, ನಾ ಸಂವಾದ ಬಗ್ಗೆ ಪ್ರಶ್ನೆ ಮಾಡಿದೆ ಅಂತ ತಪ್ಪ ಅರ್ಥೈಸಬೇಡಿ ಅಂತ. ಆಯ್ತು, ನಾಳೆ ಬೆಳಗ್ಗೆ 9 ಕಚೇರಿ ಬನ್ನಿ, ಕೂತ್ಕೊಳ್ಳಿ, ಕೇಳ್ತೇನೆ ವಿಚಾರವನ್ನು ಕರೆಕ್ಟ್ ಆಗಿ ಕೇಳ್ತೇನೆ. ಈಗ ವಿಧಾನಸಭೆಯಿಂದ ಅಂಗೀಕೃತವಾದ ರೂಪದಲ್ಲಿ ಮತ್ತು ಅಧ್ಯಕ್ಷರೇ, ಇದು ಪ್ರಜಾಪ್ರಭುತ್ವ ವಿರೋಧಿ ಬಿಲ್ಲು. ಇದನ್ನು ನಾವು ವಿರೋಧಿಸಿ ಮಾಡಿದ್ವಿ. ಉತ್ತರ ಅಧ್ಯಕ್ಷ ಸದಸ್ಯರೇ, ಅವರು ಪ್ರತಿಭಟನೆ ಹೋಗ್ತಾ ಇದ್ದಾರೆ. ಇಲ್ಲ ಹೇಳಿಲ್ಲ, ಇಲ್ಲ ರಿಪ್ಲೈ ಮಾಡ್ಲಿ. ಪ್ರಿಯಾಂಕ್ ಅವರೇ, ಅವ್ರು ರಿಪ್ಲೈ ಮಾಡ್ಲಿ, ನೀವು ರಿಪ್ಲೈ ಮಾಡಿ. ಅವ್ರು ಉತ್ತರ ಕೊಟ್ಟರೆ ನಮ್ದೇನಿಲ್ಲ, ಅವ್ರು ಉತ್ತರ ಕೊಡ್ಲಿಲ್ಲ, ಡೈರೆಕ್ಟ್ಲಿ ವೋಟಿಂಗ್ ಹಾಕಿದ್ರು. ರಿಪ್ಲೈ ಮಾಡಿ, ನೀವು ಹೇಳಿ, ರಿಪ್ಲೈ ಹೇಳಿ. ವೋಟಿಂಗ್ ಆಗ್ತೀರಿ, ಅದಕ್ಕೆ ವಾಕೌಟ್ ಮಾಡ್ತೀರಿ. ಮಂತ್ರಿ ಅವ್ರು ನೀವು ರಿಪ್ಲೈ ಹೇಳಿ. ಮಂತ್ರಿ ಅವ್ರು ನೀವು ರಿಪ್ಲೈ ಕೊಡಿ. ಅಧ್ಯಕ್ಷರೇ, ನಾನು ಇದೇ ವಿಚಾರಗಳು ಮಾಡಿದರೆ ಅದು ಎಲ್ಲದಕ್ಕೂ ಉತ್ತರ ಅದೆಲ್ಲದಕ್ಕೂ ಉತ್ತರ ಹೇಳಲಿಕ್ಕೆ ಸಿದ್ಧ ಇದ್ದಾರೆ. ಆದರೆ ಅದು ಸಮಯ ಜಾಸ್ತಿ ಆಗೋದ್ರಿಂದ ನಾನು ಈ ಬಿಲ್ಲಿನ ಬಗ್ಗೆ ಮಾತ್ರ ಯಾರೇನು ಏನೇ ಪ್ರಸ್ತಾಪ ಮಾಡಿದ್ದಾರೆ ಅದನ್ನು ಮಾತ್ರ ಹೇಳ್ತೇನೆ. ಯಾರು ಅರಗಜ್ಞಾನವರು ಏನು ಪ್ರಸ್ತಾಪ ಮಾಡಿದ್ರು ಅದು ನಾಮಿನೇಷನ್ ಈಗನೇ ಬಂದಿದ್ದಂಥದ್ದಲ್ಲ. ಇದು ಹಿಂದೆ ನಾಬಾರ್ಡರು ಮತ್ತೆ ಸರ್ಕಾರ ಒಂದು ಏನು ಟ್ರೈಪಾರ್ಟಿಯೇಟ್ ಏನು ಮಾಡ್ತಿತ್ತು ವೈದ್ಯನಾಥನಿಂದಲ್ಲಿ, ಆಗ ನಾವು ನಾಮಿನೇಷನ್ ತೆಗೆದು, ಅದಕ್ಕೆ ಮುಂಚೆ 3 ನಾಮಿನೇಷನ್ ಇದ್ದೇ ಇತ್ತು. ಈಗ ಆ ಟ್ರೈಪಾರ್ಟಿಯೇಟ್ ಇದು ಈಗ ಇಟ್ ಇಸ್ ನಾಟ್ ಇನ್ ಫೋರ್ಸ್. ಅದಕ್ಕೋಸ್ಕರ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬ್ರು ಹೇಳ್ದಂಗೆ ಅದು ಈಗ ಜಾರಿನಲ್ಲಿಲ್ಲ. ಅವರು 13,000 ಕೋಟಿ ಪ್ಯಾಕೇಜ್ ಇದ್ದಿದ್ದದು. ಆ ವೈದ್ಯನಾಥನ್ ಬರಲಿಕ್ಕಿಂತ ಮುಂಚೆ ಬಹಳಷ್ಟು ಕಮಿಟಿಗಳಾಗಿತ್ತು, ಏನೂ ರಿಲೀಫ್ ಬಂದಿರಲಿಲ್ಲ. ಆದರೆ ಒಟ್ಟಾರೆ ನಮ್ಮ ರಾಜ್ಯಕ್ಕೆ ಸುಮಾರು ಒಂದು 700 ಕೋಟಿಯಷ್ಟು ಕ್ಲಾಸಿಫಿಕೇಶನ್ ABC ಅಂತ ಏನು ಮಾಡಿದ್ರು, AB ಕೊಟ್ಟರು, C ಕೊಡಲೇ ಇಲ್ಲ. ಹೀಗಾಗಿ ವೈದ್ಯನಾಥನ್ ಪ್ಯಾಕೇಜ್ ಇಟ್ ಇಸ್ ನಾಟ್ ಇನ್ ಫೋರ್ಸ್ ನೌ.
ಏನು ಪ್ರೀ ಕಂಡೀಷನ್ ಆಫ್ ವೈದ್ಯನಾಥನ್ ಅಂತೇಳಿ ನಾಮಿನೇಷನ್ ವಿತ್ಡ್ರಾ ಮಾಡಿತ್ತು. ಈಗ ಪ್ಯಾಕೇಜ್ ಫೋರ್ಸ್ ಅಲ್ಲಿ ಇಲ್ಲ ಅಂದಾಗ ಈಗ 3 ಜನಕ್ಕೆ ನಾಮಿನೇಷನ್ ಮಾಡಿದ್ದೀವಿ. 3 ಜನ ನಾಮಿನೇಷನ್ ಪ್ರಪೋಸಲ್ ತಂದಿರ್ತಕ್ಕಂಥದ್ದು ಇದು ಒಂದು ಕ್ರಾಂತಿಕಾರಿಕವಾಗಿರ್ತಕ್ಕಂಥದ್ದು. ಸೋತವ್ರನ್ನೇನೋ ಮಾಡಿ ಅವನು ಬಂದಲ್ಲಿ ರಗಳೆ ಮಾಡ್ತಾರೆ ಅಂತಕ್ಕಂಥ ಅಪ್ರಹೆನ್ಷನ್ ಏನು ಹೇಳಿದರೆ ಸೋತವ್ರನ್ನ ಯಾರನ್ನೂ ಮಾಡೋದಿಲ್ಲ. ಮಾಡಬೇಕಾದ್ರೆ ಸೌಹಾರ್ದಕ್ಕಂತೂ ಬರೋದೇ ಇಲ್ಲ. ನಾಮಿನೇಷನ್ಗಳು 1959 ಕೋಆಪರೇಟಿವ್ ಸೊಸೈಟೀಸ್ ಆಕ್ಟ್ ಏನಿದೆ ಅದರಲ್ಲಿ ಮಾತ್ರ ನಾವು ಮಾಡ್ತಕ್ಕಂಥದ್ದಕ್ಕೆ ತಂದಿರ್ತಕ್ಕಂಥದ್ದು. ಅವ್ರು ಯಾರು ಆಫೀಸ್ ಬೇರರ್ ಆಗೋಂಗಿಲ್ಲ ಅಂತಾನು ಮಾಡಿದ್ವಿ. ಅದ್ರಲ್ಲಿ ಮೈನಾರಿಟಿ ಇದ್ದವ್ರು 3 ಜನ ನಾಮಿನೇಟ್ ಮಾಡಿದ ಕೂಡಲೇ ಅವ್ ಮೆಜಾರಿಟಿ ಆಗ್ಬಿಡುತ್ತೆ. ಯಾವುದು ಪ್ರಜಾಪ್ರಭುತ್ವಕ್ಕೆ ಎಲ್ಲಿ ಇದು ಆಯ್ತು. ಅವ್ರು ಯಾರು ಬೇರೆ ಅಧ್ಯಕ್ಷ ಮತ್ತೊಂದು ನನಗೆ ಆಶ್ಚರ್ಯ ಆಗೋದು ಈಗಾಗಲೇ ಇದೇ ಸದನ ಸಂಪೂರ್ಣವಾಗಿ ಬಹುಮತದ ಆಧಾರದ ಮೇಲೆ ಪಾಸ್ ಆದವರನ್ನ ಫೇಲ್ ಮಾಡೋದಿದ್ರಲ್ಲಿ ಸಂಪೂರ್ಣವಾಗಿ ಮಾಡಿದ್ದಾರೆ. ಮತ್ತೆ ಈಗ ಏನು ಸಣ್ಣ ಪುಟ್ಟ ಕ್ಲಾರಿಫಿಕೇಶನ್ ಕೇಳಿದ್ರು, ಅಲ್ಲಿ ವಿಧಾನ ಪರಿಷತ್ತಿನಲ್ಲಿ ಏನು ಅಮೆಂಡ್ಮೆಂಟ್ ಅನ್ನ ಸೂಚನೆ ಮಾಡಿದ್ರು ಇದಕ್ಕೆ ನಾಮಿನೇಷನ್ ಬಗ್ಗೆ, ಅದು ಒಂದು ಒಳ್ಳೆ ಸೂಕ್ತ ಇದೆ ಅಂತೇಳಿ ನಾನು ಅದನ್ನ ಇನ್ಕಾರ್ಪೊರೇಟ್ ಮಾಡಿದ್ದೆ, ಮಾಡ್ಲಿಕ್ಕೆ ಒಪ್ಪಿದ್ದೆ ಅಲ್ಲಿನ ಸದನ ಸಮಿತಿಯಲ್ಲಿ. ಮತ್ತದು ಬಿಲ್ ಬಂದಿದೆ ಹೊರತು ಬೇರೆ ಇನ್ಯಾವುದೇ ವಿಚಾರದಲ್ಲೂ ಕೂಡ ಏನು ಚರ್ಚೆ ಆಗಿಲ್ಲ. ಇನ್ನು ಸರ್ವಾನುಮತದಿಂದ ಬಿಲ್ ಅಂಗೀಕಾರ ಮಾಡಿಕೊಟ್ಟಿದ್ರು, ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸಿದ್ದೆ. ಈಗ ನೋಡಿದ್ರೆ ಕ್ಲಾರಿಫಿಕೇಶನ್ ಹೇಳೋದಕ್ಕಿಂತ ಮುಂಚೆ ಮತ್ತೊಂದು ನಾನು ತಿಳಿದಿದ್ದೆ, ಈ ರೀತಿಯ ನಾಮಿನೇಷನ್ಗಳಿಗೆ ನೀವೆಲ್ಲ ಸಹಮತ ವ್ಯಕ್ತಪಡಿಸಿ ಅಭಿನಂದಿಸ್ತೀರಿ ಅಂತ ನಾನು ತಿಳಿದಿದ್ದೆ. ಆದ್ರೆ ಇದು ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ ಈ ರೀತಿ ನಾಮಿನೇಷನ್ಗೆ ಇರ್ತಕ್ಕಂಥ. ಖಂಡಿತ ಒಪ್ತೀನಿ ಅಂತೀರಿ, ಬಿಲ್ ಮಾತ್ರ ವಿರೋಧ ಮಾಡ್ತೀವಿ ಅಂತಾರಲ್ಲ, ಏನಿದು ನಾಮಿನೇಷನ್ ಎಲ್ಲೂ ಇಲ್ಲ. ಪ್ರಥಮ ಬಾರಿಗೆ ತಂದಿದ್ದೀರಿ ನೀವು. ದಾಖಲೆ ಕೊಡ್ತೇನೆ ಅವರೆಲ್ಲ ಅದರಿಂದ ಇದು ಬಿಲ್ಲು ಸರ್ವರಿಗೂ ಸಮಬಾಳು ಸಮಪಾಲು ಅಂತಕ್ಕಂಥ ಏನು ನಮ್ಮ ಸಹಕಾರಿ ವಾಕ್ಯ ಇದೆ, ವಾಕ್ಯದ ಅನ್ವಯ ಇದನ್ನು ಬಿಲ್ಲನ್ನ ತಂದಿದ್ದೇನೆ. ಹಿಂದೆ ಸರ್ವಾನುಮತದಿಂದ ಮಂಜೂರಾತಿ ಮಾಡಿದ್ದಾರೆ, ಈಗಲೂ ಕೂಡ ಸರ್ವಾನುಮತದಿಂದ ಮಂಜೂರಾತಿ ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ಸದನವನ್ನ ಕೋರ್ತೇನೆ. ಪುನಃ ಪರ್ಯಾಲೋಚನಾ ಪ್ರಸ್ತಾವ. ಅಧ್ಯಕ್ಷರೇ, ಇದು ಸರ್ವರಿಗೂ ಸಮಪಾಲು ಸಮಬಾಳು ಅಲ್ಲ, ಕಾಂಗ್ರೆಸ್ ಪಾಲ್ ಮಾಡ್ತಾ ಇದ್ದೀರಾ ಇದನ್ನ. ಇಡೀ ಕೋಆಪರೇಟಿವ್ ಸಿಸ್ಟಮ್ ಅನ್ನ ಈಗ ಮಾಡ್ಬಿಟ್ರಿ. ಈಗ ನಿಮ್ಮವರೇ ಗೆಲ್ಬೇಕು, ಕಾಂಗ್ರೆಸ್ ಅವರೇ ಗೆಲ್ಬೇಕು, ಆ ರೀತಿ ಸಿಸ್ಟಮ್ ಮಾಡ್ಕೊಂಡು ಬಿಜೆಪಿ ಬೇರೆ ಯಾರು ಬರಂಗಿಲ್ಲ. ಆ ಜಿಲ್ಲೆಯಲ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರನೇ ಇಲ್ದಂಗೆ ಮೊಟಕು ಮಾಡಕ್ ಬಿಟ್ಟಿದ್ದಾರೆ. ಅಧಿಕಾರ ಇಲ್ದಂಗೆ ಇದನ್ನ ಖಂಡಿಸಿ ವಾಕೌಟ್ ಮಾಡ್ತಾ ಇದ್ದೀರಿ. ಒಳ್ಳೇದು. ಸನ್ಮಾನ್ಯ ಅಧ್ಯಕ್ಷ, ವಿರೋಧಿಗಳು ಹೋಗಿ ಸಹಕಾರ ಸಚಿವರೇ ಅಲ್ಲಿ ನೋಡಿ ನಾನು ಆ ಹಿರಿಯ ಸದಸ್ಯರು ಮಾತಾಡ್ತಾರೆ, ಒಮ್ಮೆ ಆಗಲ್ಲ ಮತ್ತೆ ಮಾತಾಡಿ ನೆಕ್ಸ್ಟ್ಗೆ. ನಾವು 7 ಜನ ನಮ್ಮ ತಂಡ ಗೆದ್ದಿದ್ವಿ. 7 ಜನ, ಅವರು ಬರೀ 4 ಜನ ಗೆದ್ದಿದ್ರು, ಒಬ್ಬ ಇನ್ನೊಂದು ವೈಯಕ್ತಿಕವಾಗಿ ಗೆದ್ದಿದ್ರು. 3 ನಾಮಿನೇಷನ್ ಹಾಕಿ ಅವತ್ತು ಅಧ್ಯಕ್ಷರು ಮತ್ತು ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯನ್ನ ನಾವುಗಳು ಯಾರು ಆಗದೇ ಇರೋ ರೀತಿ ತಡೆದವರು ಇವರೇ. ಇವತ್ತು ನಾಮಿನೇಷನ್ ವಿರೋಧ ಮಾಡ್ತಾರೆ. ಅವತ್ತು ಅಪೆಕ್ಸ್ ಬ್ಯಾಂಕ್ ಬರ್ಬೇಕಾಯ್ತ, ನಾನು ಅವಕಾಶ ವಂಚಿತನಾಗಿದ್ದೆ. ಬಿಲ್ ಪಾಸ್ ಮಾಡೋ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ನಾನು. ಮಾನ್ಯ ಸಹಕಾರಿ ಸಚಿವರ ಗಮನಕ್ಕೆ ತರ್ತಾ ಇದ್ದೆ. ನಾನು ಸಹಕಾರಿ ಕ್ಷೇತ್ರದಲ್ಲಿದ್ದೆ, ಡಿಸಿಸಿ ಬ್ಯಾಂಕ್ದಲ್ಲೂ ಇದ್ದೆ, ಲ್ಯಾಂಡ್ ಬ್ಯಾಂಕ್ ಅಧ್ಯಕ್ಷರು ಇದ್ದೆ. ಆದ ಪ್ರಶ್ನೆ ಏನಾದ್ರು ಇವತ್ತು ಬಂದಿದೆ ಅಂದ್ರೆ, ಕೇಳ್ರಿ ಕೃಷ್ಣಪ್ಪ ಅವರೇ, ಮಂಜುನಾಥ್ ಬ್ಯಾಂಕ್ ಅಂದ್ರೆ ಚೆಲ್ಲೂರು ಸ್ವಾಮಿ ಅವರೇ, ಅಧ್ಯಕ್ಷ ಚೆಲ್ಲೂರು ಸ್ವಾಮಿ ಅವರೇ, ನರೇಂದ್ರ ಸ್ವಾಮಿ ಅಲ್ಲಿ ಮಾತಾಡ್ತಿರುವ ಸೀನಿಯರ್ ಮೆಂಬರ್, ನೀವೇನಿದೆ ನಾಟಕ ಅವನಿಗೆ ಕೂತ್ಕೊಳ್ಳಿ ಹೋಗಿ. ಕೆಲವು ಅಧ್ಯಕ್ಷರೇ, ಕೆಲವು ಡಿಸಿಸಿ ಬ್ಯಾಂಕ್ ಮನೆ ಆಸ್ತಿ ಆಗಿದ್ದಾವೆ. ನಾನು ಡಿಸಿ ಬ್ಯಾಂಕ್ ಡೈರೆಕ್ಟರ್ ಇದ್ದೆ. ಇದಕ್ಕೆ ಸಂಬಂಧಪಟ್ಟಲ್ಲ ಭದ್ರ ಒಮ್ಮೆ ಮಾತಾಡಿದ್ದೇನೆ ನಾನು. ಸಾಲ ತಗೊಳ್ಳೋದ್ರೆ ಎಷ್ಟು? 5 ಕೋಟಿ, 10 ಕೋಟಿ, 15 ಕೋಟಿ. ಏನ್ ಸೆಕ್ಯೂರಿಟಿ? ಅವ್ರದ್ದು ಒಂದು ಸಹಿ, ಸೆಕ್ಯೂರಿಟಿ ಒಂದು ಸಹಿ. ಈ ಪ್ರಕಾರ ಆದ್ರೆ ಸಹಕಾರಿ ಸಂಸ್ಥೆ ಮೇಲೆ ವಿಶ್ವಾಸ ಹೋಗ್ಬಹುದು. ತಾವೆಲ್ಲ ಡಿಸಿಸಿ ಬ್ಯಾಂಕ್ ರಿಪೋರ್ಟ್ ತರಿಸ್ರಿ, ರಿಪೋರ್ಟ್ ತರಿಸಿ ನೋಡ್ರಿ, ಯಾರು ಎಷ್ಟೆಷ್ಟು ಸಾಲ ತಗೊಳ್ತಾರೆ ರಿವ್ಯೂ ಮಾಡೋದು. ಹಣ ತೊಗೊಳೋದಿಲ್ಲ. 1 ವರ್ಷ 2 ವರ್ಷ ಆದ ನಂತರ
ತುಂಬಿದಾಗ ತೋರಿಸೋದು, ನೆಕ್ಸ್ಟ್ ಮಂತ್ ಹಣ ತಗೊಳ್ಳೋದು. ಈ ಪ್ರಕಾರ ಆದರೆ ಬ್ಯಾಂಕ್ಗಳು ಮುಳುಗೋದು. ಹೆಸರು ಹೇಳ್ತೇನೆ ನಾನು, ನನಗೆ ಯಾರು ಭಯ ಇಲ್ಲ. ನೋವು ಆಗ್ತದೆ ಯಾವ ಮಟ್ಟಕ್ಕೆ ಸಹಕಾರಿ ರಂಗ ಹೋಗಿದೆ ಅಂತ. ಈ ರಂಗದಿಂದ ಹಲವಾರು ಸಂಸ್ಥೆಗಳು ನಮ್ಮ ಹಿರಿಯರು ಬೆಳೆಸಿದ್ದಾರೆ. ಇದರಿಂದ ರೈತ ಸಂಸ್ಥೆಯು ಸಹಕಾರಿ ಸಂಘ ರೈತ ಸಂಸ್ಥೆ, ರೈತರು ಗೊತ್ತಿಲ್ಲ ಅವತ್ತು 1 ಲಕ್ಷ 2 ಲಕ್ಷ 3 ಲಕ್ಷ 5 ಲಕ್ಷ ಅಲ್ಲ, ಕ್ರೋರ್ಸ್. ನೀವು ತರಿ, ಡಿಸ್ಟ್ರಿಕ್ಟ್ ಬ್ಯಾಂಕ್ ಮಾರ್ಕೆಟ್ ತರಿ, ರಿಪೋರ್ಟ್ ತರಿಸ್ರಿ, ಏನದೆ ನೋಡಿ, ಯಾರು ತಗೊಂಡಿದ್ದಾರೆ ನೋಡಿ. ಹಾಗಾಗಿ ಈ ಪ್ರಕಾರ ನಡೆದ್ರೆ ಇವು ನಿಮ್ಮ ಆಕ್ಟು ಅಮೆಂಡ್ಮೆಂಟ್ ಇದರದ್ದು ಏನೂ ಉಪಯೋಗ ಆಗೋದಿಲ್ಲ. ಇದು ನಿಮ್ಮ ಗಮನ ತರ್ತಾ ಇದ್ದೀನಿ. ಓಕೆ, ಪುನಃ ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತ್ತೆ